ಹಾಯ್ ಫ್ರೆಂಡ್ಸ್, ಮಸ್ತ್ ಕನ್ನಡ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ಜನರು ಟೀಕಿಸಲು ಅಥವಾ ಹೊಗಳಲು ಬೇಗನೆ ಹೋಗುತ್ತಾರೆ. ಆದ್ದರಿಂದ ಇತರರು ನಿಮ್ಮ ಬಗ್ಗೆ ಏನು ಹೇಳುತ್ತಾರೆಂದು ತುಂಬಾ ಗಂಭೀರವಾಗಿ ಪರಿಗಣಿಸಬೇಡಿ. ಫ್ರೆಂಡ್ಸ್, ದೂಷಿಸುವುದು ಸುಲಭ, ಆದರೆ ದೂಷಣೆಯನ್ನು ಸಹಿಸಿಕೊಳ್ಳುವುದು ತುಂಬಾ ಕಷ್ಟ. ನೀತಿ ಪಾಠಗಳನ್ನು ಪಠಿಸುವುದು ಸುಲಭ, ಆದರೆ ಅವುಗಳನ್ನು ಆಚರಣೆಗೆ ತರುವುದು ತುಂಬಾ ಕಷ್ಟ. ಫ್ರೆಂಡ್ಸ್, ಸುಳ್ಳು ಹೇಳುವುದು ಸುಲಭ, ಆದರೆ ಸತ್ಯವನ್ನು ಮರೆ ಮಾಡುವುದು ತುಂಬಾ ಕಷ್ಟ. ಫ್ರೆಂಡ್ಸ್, ಜೀವನ ಯಾವಾಗಲೂ ಉತ್ತಮ ಎಂದು ನೀವು ಭಾವಿಸುವುದಿಲ್ಲವೇ? ಸ್ನೇಹಿತರೆ, ನನ್ನ ಜೀವನ ತುಂಬಾ ಚೆನ್ನಾಗಿದೆ ಅಂತ ಹೆಮ್ಮೆ ಪಡಬೇಡ. ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಅದೃಷ್ಟ ಎಷ್ಟು ಕಾಲ ಇರುತ್ತದೆ ಎಂದು ಹೇಳುವುದು ಅಸಾಧ್ಯ. ಆದರೆ ಜೀವನದಲ್ಲಿ ಒಂದು ದಿನ ನೀವು ಬದುಕಬೇಕು ಅಥವಾ ಸಾಯಬೇಕಾದ ಪರಿಸ್ಥಿತಿ ಖಂಡಿತವಾಗಿ ಉದ್ಭವಿಸುತ್ತದೆ. ಆ ದಿನ ನೀವು ಅನುಭವಿಸಿದ ಕಷ್ಟಗಳು ನಿಮ್ಮ ಜೀವನದುದ್ದಕ್ಕೂ ನೆನಪಿರಲಿ ಉಳಿಯುತ್ತವೆ. ಜಾಗರೂಕರಾಗಿರಿ. ಫ್ರೆಂಡ್ಸ್, ನಿಮ್ಮ ಜೀವನದುದ್ದಕ್ಕೂ ಪುರುಷನ ಪ್ರೀತಿಯನ್ನು ಪಡೆಯಲು ನೀವು ಅದೃಷ್ಟಶಾಲಿಯಾಗಿರಬೇಕು. ಕಾಲಕ್ಕೆ ತಕ್ಕಂತೆ ಪ್ರಕೃತಿಯೂ ಬದಲಾಗುತ್ತದೆ. ಜನರೇ, ನಾವು ಎಷ್ಟೇ ಹೇಳಿದರೂ ಈ ಜನರೊಂದಿಗೆ ಜಾಗರೂಕರಾಗಿರಿ. ಸ್ನೇಹಿತರೆ, ಏಕೆಂದರೆ ಅವರು ಹೇಗಿರುತ್ತಾರೆಂದು ನಿಮಗೆ ಎಂದಿಗೂ ತಿಳಿದಿರುವುದಿಲ್ಲ. ಆದ್ದರಿಂದ ನಿಮ್ಮ ಮನಸ್ಸನ್ನು ಸಿದ್ಧವಾಗಿಡಿ. ಅನುಪಯುಕ್ತ ಸಂಬಂಧಗಳು ಮತ್ತು ಸಂಬಂಧಗಳನ್ನು ತಪ್ಪಿಸಿ. ಬಿಟ್ಟು ಕೊಟ್ಟಾಗ ಮಾತ್ರ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಎಂದು ಅರ್ಥ ಮಾಡಿಕೊಂಡವರು ಮಾತ್ರ ತಮ್ಮ ಜೀವನದುದ್ದಕ್ಕೂ ಶಾಂತಿಯುತವಾಗಿರಲು ಸಾಧ್ಯ. ಜನರೇ, ಮದುವೆಗೆ ಮುಂಚೆ ಒಬ್ಬ ಹುಡುಗಿ ನಿನಗೆ ಏನನ್ನಾದರೂ ಹೇಳಿದರೆ ನೀನು ರಾತ್ರಿ ಇಡೀ ನಿದ್ದೆ ಮಾಡಲು ಸಾಧ್ಯವಾಗುವುದಿಲ್ಲ ಮತ್ತು ಆ ಮಾತುಗಳನ್ನು ನೆನಪಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಮದುವೆಯ ನಂತರ ನೀವು ಮದುವೆಯ ಬಗ್ಗೆ ಮಾತನಾಡಲು ಪ್ರಾರಂಭಿಸಿದರೆ ನೀವು ಮಾತು ಮುಗಿಯುವ ಮೊದಲು ನಿದ್ರಿಸುತ್ತೀರಿ. ಅದು ವಿಚಿತ್ರವಲ್ಲವೇ? ನನ್ನ ಜನರೇ, ಅಗತ್ಯದಿಂದ ಬರುವ ಹೊಗಳಿಕೆ ಮತ್ತು ಪ್ರೀತಿಯಿಂದ ಬರುವ ಹೊಗಳಿಕೆಯ ನಡುವಿನ ವ್ಯತ್ಯಾಸ ತಿಳಿಯದೆ ನೀವು ದಾರಿ ತಪ್ಪಿದರೆ ನಿಮ್ಮನ್ನು ಗೇಲಿ ಮಾಡುವ ಜನರು ಹೆಚ್ಚಾಗಿರುತ್ತಾರೆ. ನಿಮ್ಮ ಸುತ್ತಮುತ್ತಲಿನವರಿಗೆ ಗಮನ ಕೊಡಿ, ಅರ್ಥ ಮಾಡಿಕೊಳ್ಳಿ. ನನ್ನ ಜನರೇ, ಸಮುದ್ರವು ತನ್ನೊಳಗೆ ಮುತ್ತುಗಳು ಮತ್ತು ರತ್ನಗಳಿವೆ ಎಂದು ಯಾರಿಗೂ ಹೇಳುವುದಿಲ್ಲ. ಸಮಯ ಬಂದಾಗ ಅವು ಅಲೆಗಳ ರೂಪದಲ್ಲಿ ದಡವನ್ನು ತಲುಪುತ್ತವೆ. ಅಲ್ಲದೆ ನೀವು ಶ್ರೇಷ್ಠರು ಎಂದು ಯಾರಿಗೂ ಸಾಬೀತುಪಡಿಸುವ ಅಗತ್ಯವಿಲ್ಲ. ನನ್ನ ಜನರೇ, ಪರಿಸ್ಥಿತಿಯನ್ನು ಅವಲಂಬಿಸಿ ಅದು ಹೊರಬರುತ್ತದೆ. ನನ್ನ ಜನರೇ, ನೀವು ನಿಮ್ಮ ಹೆತ್ತವರ ನೆರಳಿನಲ್ಲಿ ವಾಸಿಸುವವರೆಗೆ, ನಿಮ್ಮ ಶಿಕ್ಷಣವನ್ನು ಮುಗಿಸುವವರೆಗೆ ನಿಮಗೆ ಜವಾಬ್ದಾರಿಗಳು ಏನೆಂದು ತಿಳಿಯುವುದೇ ಇಲ್ಲ. ಕಷ್ಟದ ಆಳ ತಿಳಿಯುವವರೆಗೆ ಸಮಾಜ ಏನೆಂದು ತಿಳಿಯುವುದಿಲ್ಲ. ನನ್ನ ಜನರೇ, ಜೀವನದ ಅರ್ಥವೇನು? ಬೇರೆಯವರ ಜೊತೆ ದೈಹಿಕ ಸಂಬಂಧ ಇಟ್ಟುಕೊಂಡು ಮದುವೆಗೆ ಸಿದ್ಧತೆ ಮಾಡಿಕೊಳ್ಳಬೇಡಿ. ದಾಂಪತ್ಯವನ್ನು ಉಳಿಸಿಕೊಳ್ಳುವಾಗ ಅಕ್ರಮ ಸಂಬಂಧವನ್ನು ಹೊಂದಬೇಡಿ. ಒಬ್ಬ ವ್ಯಕ್ತಿಯಿಂದ ಹರಿದು ಹಾಕಲ್ಪಡುವ ಮನಸ್ಥಿತಿಯೇ ಮಕ್ಕಳನ್ನು, ಸ್ನೇಹಿತರನ್ನು, ತಾಯಂದಿರನ್ನು ಮತ್ತು ತಂದೆಯನ್ನು ಮಾಡುತ್ತದೆ. ಏನು ನಡೆಯುತ್ತಿದೆ ಎಂದು ತಿಳಿಯದೆ ಅವರು ಯಾರೊಂದಿಗೆ ಇದ್ದಾರೆ ಅಥವಾ ಅವರು ಏಕೆ ಅಲ್ಲಿದ್ದಾರೆಂದು ಅರ್ಥ ಮಾಡಿಕೊಳ್ಳದೆ ಅವರು ತುಂಬಾ ಕಷ್ಟ ಅನುಭವಿಸುತ್ತಿರುತ್ತಾರೆ. ನನ್ನ ಜನರೇ, ನಿಮ್ಮ ಮಕ್ಕಳಿಗೆ ಆಸ್ತಿಯನ್ನು ಉಡುಗೊರೆಗಳಾಗಿ ನೀಡಬೇಡಿ. ಮಕ್ಕಳು ಬುದ್ಧಿವಂತರಾಗಿದ್ದರೆ ಅವರನ್ನು ನಿಮ್ಮ ಆಸ್ತಿ ಎಂದು ಏಕೆ ಕರೆಯುತ್ತೀರಿ? ಮಕ್ಕಳು ಸಿಕ್ಕರೆ ನಿಮ್ಮ ಆಸ್ತಿಯನ್ನು ಮುಟ್ಟುತ್ತಾರೆ. ಅದಕ್ಕಾಗಿಯೇ ನೀವು ನಿಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಆಸ್ತಿಯಾಗಿ ನೀಡಬೇಕು. ನನ್ನ ಜನರೇ, ನನಗೆ ಸಂಸ್ಕಾರದ ಉಡುಗೊರೆಯನ್ನು ಕೊಡು, ನನಗೆ ಅರ್ಥವಾಯಿತು ಎಂದು ಭಾವಿಸುತ್ತೇನೆ. ನನ್ನ ಜನರೇ, ನೀವು ನಾಲ್ವರು ಏನು ಯೋಚಿಸಿದ್ದೀರಿ ಎಂಬುದರ ಬಗ್ಗೆ ನೀವು ಚಿಂತಿಸಬೇಕಾಗಿಲ್ಲ. ಇತರರು ಏನು ಹೇಳುತ್ತಾರೆಂದು ಚಿಂತಿಸುತ್ತಾ ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ. ನಿಮಗೆ ಯಾವುದು ಉತ್ತಮ ಅಂತ ಅನಿಸುತ್ತದೆಯೋ ಅದನ್ನೇ ಮಾಡಿ. ನೀವು ಯಾರೆಂದು ನಿಮಗೆ ತಿಳಿದಿದೆ, ಸರಿಯೇ? ಎಲ್ಲರಿಗೂ ನಿನ್ನನ್ನು ಸಾಬೀತುಪಡಿಸುವ ಅವಶ್ಯಕತೆ ಇಲ್ಲ. ನನ್ನ ಜನರೇ, ಅದನ್ನು ಕೇವಲ ಪದಗಳೆಂದು ತಳ್ಳಿ ಹಾಕಬೇಡಿ. ಏಕೆಂದರೆ ಪದಗಳು ಜನರನ್ನು ಹತ್ತಿರ ತರಬಹುದು ಮತ್ತು ಅವರನ್ನು ಮತ್ತಷ್ಟು ದೂರ ಓಡಿಸಬಹುದು. ಪದಗಳು ಜನರ ಜೀವನವನ್ನು ಅಮೃತದಿಂದ ತುಂಬಿಸಬಹುದು ಅಥವಾ ವಿಷವನ್ನು ಚೆಲ್ಲಬಹುದು.
ಅದಕ್ಕಾಗಿಯೇ ನಾವು ಮಾತನಾಡುವಾಗ ಬಹಳ ಜಾಗರೂಕರಾಗಿರಬೇಕು. ನನ್ನ ಜನರೇ, ನಮಗೆ ಅದು ಎಷ್ಟೇ ಇಷ್ಟವಾದರೂ ಇನ್ನೊಬ್ಬರಿಗೆ ಅದು ಅರ್ಥವಾಗದಿದ್ದರೆ ಅವರಿಗಾಗಿ ಹಂಬಲಿಸುವುದು ಸಮಯ ವ್ಯರ್ಥ. ನನ್ನ ಜನರೇ, ಏಕೆಂದರೆ ನಮಗೆ ಅವರು ಬೇಕು, ಆದರೆ ಅವರಿಗೆ ಬೇರೆಯವರು ಬೇಕು. ನೀವು ಅರ್ಥ ಮಾಡಿಕೊಂಡರೆ ನನಗೆ ಆಶ್ಚರ್ಯವಾಗುತ್ತದೆ. ಸಮಯ ಹೊಂದಿಕೆಯಾಗದಿದ್ದರೆ ನಾವು ಅಗತ್ಯವಿಲ್ಲದ ವಿಷಯಗಳನ್ನ ಹೇಳಬೇಕಾಗುತ್ತದೆ. ಈ ದಿನಗಳಲ್ಲಿ ಮಾತಿಗಿಂತ ಮೌನ ಮೇಲು. ನನ್ನ ಜನರೇ, ಶುದ್ಧ ಹೃದಯವಿರುವವರು ನಿಮಗೂ ಎಲ್ಲರನ್ನ ಹೇಳುತ್ತಾರೆ. ನಿಮ್ಮ ಮನಸ್ಸಿನಲ್ಲಿ ಏನನ್ನೂ ಮರೆಮಾಡಲು ಸಾಧ್ಯವಿಲ್ಲ. ಅವರಿಗೆ ಪ್ರೀತಿಸುವುದನ್ನು ಬಿಟ್ಟು ಬೇರೆ ಹೇಗೆ ವರ್ತಿಸಬೇಕೆಂದು ತಿಳಿದಿಲ್ಲ. ಅವರ ಕೋಪ ಕ್ಷಣಿಕ, ಅವರ ಪ್ರೀತಿ ಜೀವಮಾನವಿಡೀ ಇರುತ್ತದೆ ಎಂದು ನನಗೆ ಮಾತ್ರ ತಿಳಿದಿದೆ. ನನ್ನ ಜನರೇ, ನೀನು ಚಿನ್ನದ ಹಳ್ಳಿಯಲ್ಲಿ ತಿಂದರೂ ಸಂತೋಷವಾಗಿದ್ದೀಯಾ? ನೀವು ಬಾಳೆಹಣ್ಣು ತಿಂದರೂ ಸಹ ಸಂತೋಷವಾಗಿದ್ದೀರಿ. ಸ್ಥಳ ಮುಖ್ಯವಲ್ಲ, ಹಸಿವಾಗಿದೆಯೋ ಇಲ್ಲವೋ ಎಂಬುದು ಮಾತ್ರ ಮುಖ್ಯ. ಅದೇ ರೀತಿ ನೀವು ಸುಂದರವಾಗಿದ್ದೀರೋ ಇಲ್ಲವೋ ಎನ್ನುವುದು ಮುಖ್ಯ ಅಲ್ವೇ ಅಲ್ಲ. ಹೃದಯ ಇದೆಯೋ ಇಲ್ಲೋ, ಸುಂದರವಾದ ಹೃದಯ ತುಂಬಾನೇ ಮುಖ್ಯವಾಗಿರುತ್ತೆ. ನನ್ನ ಸ್ನೇಹಿತನ ಹೆಂಡತಿ ನನ್ನ ಗಂಡನಿಗೆ ತನ್ನ ಮಾನಸಿಕ ನೋವನ್ನು ಹೇಳುವ ಮೂಲಕ ಸ್ವಲ್ಪ ಸಾಂತ್ವನವನ್ನು ಕಂಡುಕೊಳ್ಳಲು ಆಶಿಸುತ್ತಾಳೆ. ಆದರೆ ಹೆಂಡತಿಯ ನೋವಿಗೆ ಗಂಡನೇ ಕಾರಣವಾದರೆ ಅವಳು ಬೇರೆ ಯಾರಿಗೆ ಹೇಳುತ್ತಾಳೆ? ನೀನು ಹೆಂಡತಿಯನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಳಿ. ಅವಳು ತನ್ನ ಬಗ್ಗೆ ಅಸಮಾಧಾನಗೊಂಡಿದ್ದಾಳೆ ಎಂಬ ಅಂಶವನ್ನು ಹೊರತುಪಡಿಸಿ ತನ್ನ ಸ್ನೇಹಿತೆ ಒಬ್ಬ ಹುಡುಗಿಯ ಹೃದಯ ಎಲ್ಲಾ ರೀತಿಯಲ್ಲಿ ಮುರಿದಾಗ ಹೇಗೆನಿಸುತ್ತದೆ ಎಂದು ನಿನಗೆ ತಿಳಿದಿದೆಯೇ? ಒಬ್ಬರು ನಗುವುದನ್ನು ನಿಲ್ಲಿಸುತ್ತಾರೆ. 2 ವಿಷಯಗಳು ಇತರರನ್ನು ನಂಬುವುದನ್ನು ನಿಲ್ಲಿಸುತ್ತವೆ. ನಾವು ಯಾರಿಂದ ಹೇಗಿರಬೇಕು ಎಂದು ಯೋಚಿಸುತ್ತೇವೆಯೋ ಅವರಿಂದ 3 ವಿಷಯಗಳು ನಮ್ಮನ್ನು ದೂರ ಬಿಡುತ್ತವೆ. 4 ಒಂಟಿತನವನ್ನು ಕಲಿಸುತ್ತಾರೆ. ಏನೇ ಆದರೂ ಎಲ್ಲರಿಗೂ ಉತ್ತರಿಸಲು 5 ದೃಢವಾಗಿ ನಿರ್ಧರಿಸುತ್ತಾನೆ. ಗೆಳೆಯ, ಒಂದು ವಿಷಯ ನೆನಪಿಡು. ಗೆಳೆಯ, ನಿನಗೆ ಹುಡುಗಿ ಇಷ್ಟವಾದರೆ ಅವಳನ್ನು ಯಾವಾಗಲೂ ದೇವತೆ ಅಂತಲೂ ಕರೆಯು. ಇಷ್ಟವಿಲ್ಲದಿದ್ದರೆ ದೇವ ಅಂತಲೂ ಕರೆಯು. ನೀವು ಅವನು ಹೇಳುವುದನ್ನು ಕೇಳಿದರೆ, ಅವನ ಅದ್ಭುತ ನೋಟವನ್ನು ಕೇಳದಿದ್ದರೆ, ನೀವು ನಾಚಿಕೆ ಪಡದಿದ್ದರೆ ಮತ್ತು ಅವನಿಗೆ ನೋವುಂಟು ಮಾಡದಿದ್ದರೆ, ಅವನು ತುಂಬಾ ಸೂಕ್ಷ್ಮ ಅಥವಾ ತುಂಬಾ ಅಪಾಯಕಾರಿಯಾಗಿದ್ದರೆ ಅವನು ನಿನ್ನನ್ನು ಪ್ರೀತಿಸುತ್ತಾನೆ ಎಂದು ನೀವು ಭಾವಿಸುತ್ತೀರಾ? ಇದರಲ್ಲಿ ನಿಮ್ಮ ಸ್ವಾರ್ಥವನ್ನು ಹೊರತುಪಡಿಸಿ ನಮ್ಮ ಬಗ್ಗೆ ಯಾವುದೇ ಆಲೋಚನೆ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ಅರ್ಧದಷ್ಟು ಜನರು ಇದೇ ರೀತಿಯ ಸಂಬಂಧವನ್ನು ಹೊಂದಿದ್ದಾರೆ. ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಜನರೇ. ಒಂದು ಕ್ಷಣ ನನಗೆ ಸಂದೇಶ ಕಳಿಸಿ. ಏನನ್ನಾದರೂ ಮಾಡಲು ಅಥವಾ ಸಂದೇಶ ಕಳಿಸಲು ಅವರು ತಮ್ಮನ್ನು ತಿಳಿದುಕೊಳ್ಳಬೇಕು ಅಥವಾ ಅವರ ಆಲೋಚನೆಗಳಿರಬೇಕು. ಇವೆರಡೂ ಇಲ್ಲದೆ ನಾವು ಎಷ್ಟೇ ಕಾಯುತ್ತಿದ್ದರೂ ವ್ಯರ್ಥ. ಹೌದು, ಒಂದೆಡೆ ನಿಮಗೆ ಸಮಸ್ಯೆ ಇದೆ ಎಂದು ನೀವು ನಮಗೆ ಹೇಳಿದರೆ, ನಾವು ವಾಸಿಸುವ ಸಮಾಜದಲ್ಲಿ ಜನರು ನಿಮ್ಮನ್ನು ಕೀಳಾಗಿ ಕಾಣುತ್ತಾರೆ ಮತ್ತು ನಿಮ್ಮ ದೌರ್ಬಲ್ಯದ ಆಧಾರದ ಮೇಲೆ ನಿಮ್ಮನ್ನು ಬಳಸುತ್ತಾರೆ. ಮತ್ತೊಂದೆಡೆ ನೀವು ದಯದಿಂದ ಸಹಾಯ ಮಾಡಿದರೆ, ಸಮಸ್ಯೆ ಬಗೆಹರಿದ ನಂತರ ನೀವು ನೀಡುವ ಸಹಾಯವನ್ನ ಜನರು ಕೀಳಾಗಿ ಕಾಣುವ ಸಮಾಜದಲ್ಲಿ ನಾವು ವಾಸಿಸುತ್ತಿದ್ದೇವೆ. ಆದ್ದರಿಂದ ಬಹಳ ಜಾಗರೂಕರಾಗಿರಿ ಮತ್ತು ನೀವು ಯಾರು ಮತ್ತು ನೀವು ಯಾವ ರೀತಿಯ ವ್ಯಕ್ತಿ ಎಂದು ತಿಳಿದುಕೊಳ್ಳಿ. ಒಂದು ವಿಷಯ ನೆನಪಿಡಿ ಜನರೇ, ವ್ಯಕ್ತಿಯನ್ನು ತೋರಿಸುವ ಕನ್ನಡಿಗಿಂತ ಮನಸ್ಸನ್ನು ತೋರಿಸುವ ಕನ್ನಡಿ ಇದ್ದರೆ ತುಂಬಾ ಒಳ್ಳೆಯದು. ಎಲ್ಲರ ನಿಜವನ್ನ ಬಯಲಾಗುತ್ತದೆ. ಕೆಲವರ ಜೀವನ ಉತ್ತಮವಾಗಿರುತ್ತದೆ. ನಾನು ನಿನಗೆ ಒಂದು ವಿಷಯ ಹೇಳುತ್ತೇನೆ ನನ್ನ ಜನರೇ, ಗಮನವಿಟ್ಟು ಕೇಳಿ. ನಿಮ್ಮ ಜೀವನದಲ್ಲಿ ನುಸುಳಿರುವ ಸಣ್ಣ ಕತ್ತಲೆಗಳಿಗೆ ನೀನು ಏಕೆ ಹೆದರುತ್ತೀಯಾ? ನೀನು ಸೃಷ್ಟಿಸಿದ ಅಮ್ಮನ ಇಡೀ ಗರ್ಭಗುಡಿ ಕತ್ತಲೆಯಾಗಿದೆ. ಅಲ್ಲಿ ಬೆಳಗುವ ಏಕೈಕ ಬೆಳಕು ನೀನು, ನಿಮ್ಮ ಜೀವನದ ಬೆಳಕು. ನೀವು 9 ತಿಂಗಳು ಏಕಾಂಗಿಯಾಗಿ ಹೋರಾಡಿದ್ದೀರಿ ಅಲ್ಲವೇ? ಈ ಒಂಟಿತನ ನಿನಗೆ ಹೊರೆಯಾಗಿದೆ. ನನ್ನ ಜನರೇ, ಈ ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಹೆಚ್ಚು ಕಾಲ ಉಳಿಯೋದಿಲ್ಲ. ಅವು ಅಸ್ತಿತ್ವದಲ್ಲಿದ್ದರೆ ನೀವು ಅವುಗಳ ಬಗ್ಗೆ ಕಾಳಜಿ ವಹಿಸೋದಿಲ್ಲ. ಯಾರು ಇದ್ದರೂ ಇಲ್ಲದಿದ್ದರೂ ಪರವಾಗಿಲ್ಲ, ನಿನ್ನನ್ನು ತಡೆಯಬೇಡಿ, ಮುಂದುವರಿಯಿರಿ. ಒಂದು ದಿನ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ತಿರುವು ಬರುತ್ತದೆ. ಇಂದು ನಿಮ್ಮ ಕೀಟಲೆ ಮಾಡುತ್ತಿರುವವರೇ ನಿಮ್ಮ ಯಶಸ್ಸು
ಅವರು ನಿಮ್ಮನ್ನು ನೋಡಿದಾಗ ನಿಮ್ಮ ಹಿಂದೆ ಓಡಿ ಬರುತ್ತಾರೆ. ಅದು ನಿಜವಲ್ಲವೇ? ನಟಿಸುವವರು ಮತ್ತು ನಂಬುವವರು ಏನನ್ನೂ ಕಳೆದುಕೊಳ್ಳುವುದಿಲ್ಲ ಎಂದು ಹೇಳಲಾಗುತ್ತದೆ. ಆದರೆ ನಂಬುವವರು ಎಲ್ಲವನ್ನೂ ಕಳೆದುಕೊಳ್ಳುತ್ತಾರೆ. ನಂಬಿಕೆಯಿಂದ ಮೋಸ ಹೋದವನು ಮತ್ತು ಒಮ್ಮೆ ಅಥವಾ 2 ಬಾರಿ ಮೋಸ ಹೋದವನು ಮತ್ತೆ ಮೋಸ ಹೋಗದಂತೆ ಎಚ್ಚರ ವಹಿಸುತ್ತಾನೆ. ಮೋಸಗಾರ ನಂತರ ಎಷ್ಟೇ ಚೆನ್ನಾಗಿ ಬದುಕಿದರೂ ತನ್ನ ಜೀವನದಲ್ಲಿ ನಂಬಿಕೆ ಎಂಬ ಪದವನ್ನು ಹೇಳಿಕೊಳ್ಳಲು ಸಾಧ್ಯವಿಲ್ಲ. ನನ್ನ ಜನರೇ, ನೀವು ಅರ್ಥ ಮಾಡಿಕೊಂಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ವಿವಾಹಿತ ಮಹಿಳೆಯಿಂದ ಮೋಸ ಹೋದ ಪುರುಷ ಅವಳಿಗೆ ಬೇಕಾದ ಎಲ್ಲವನ್ನೂ ತಾನು ನೋಡಿಕೊಳ್ಳುತ್ತೇನೆ, ಅವಳು ನನ್ನವಳು ಮತ್ತು ನನ್ನನ್ನು ಎಂದಿಗೂ ಬಿಟ್ಟು ಹೋಗುವುದಿಲ್ಲ ಎಂದು ಭಾವಿಸುತ್ತಾನೆ. ಆದರೆ ಅವಳು ಸ್ವಂತ ಗಂಡನಿಗೆ ಮೋಸ ಮಾಡಿ ನನ್ನ ಜೊತೆಯೇ ಇದ್ದರೆ ಅವಳು ನನಗೂ ಏಕೆ ಮೋಸ ಮಾಡಬಾರದು? ಸ್ವಲ್ಪ ಯೋಚಿಸಿ, ನಿನಗೆ ಅರ್ಥವಾಗುತ್ತದೆ. ಈ ಮಾತುಗಳಲ್ಲಿ ನಿಮಗೆ ಯಾವುದು ಇಷ್ಟವಾಯಿತು ಎಂದು ಕಾಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಚಂದಾದಾರರಾಗುವ ಮೂಲಕ ನಮಗೆ ಸ್ವಲ್ಪ ಬೆಂಬಲ ನೀಡಿ. ಧನ್ಯವಾದಗಳು.